ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನು ವಿಡಿಯೋ ಅಂತ ನೀವು ತಮ್ಮೇಲೆ ನೋಡ್ತೀರಾ. ನಮ್ಮ ಫ್ರೆಂಡ್ ಮಡಿಕೆ ತೊಗೊಂಡಿದ್ದ, ಅದು ಹೊಡೆದೋಯ್ತು ಅಂತ ಕೊಟ್ಟವನೇ. ಅದನ್ನೇ ಒಂದು ಸ್ವಲ್ಪ ಪುಡಿ ಮಾಡಿ ಹಕ್ಕಿಗಳಿಗೆ ಕೊಡೋಣ ಅಂತ ಈ ವಿಡಿಯೋದ ಮಾಡ್ತಾಯಿದ್ದೀನಿ. ಯಾರ ಮೊದಲನೇ ಸರಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಅಲ್ಲಿಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಷನ್ಸಿಂದ ವಿಡಿಯೋ ಬರುತ್ತೆ. ಆಮೇಲೆ ಬೇಗ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನೋಡ್ಕೋಬೋದು. ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಹೋಗೋದ. ಹಂಗೆ ನೀವು ಲೈಕ್ ಮಾಡಿದ ತಕ್ಷಣ ಐಪ್ ಅಂತ ಇರುತ್ತೆ, ಅದು ಐಪ್ ಬಟನ್ನ ಸ್ವಲ್ಪ ಒತ್ತಿ ಬೇಗ. ನಂದು ಫುಲ್ಲು ಅಕೌಂಟ್ ಡೌನ್ ಆಗ್ಬಿಟ್ಟೈತೆ, ಫುಲ್ಲು. ಅದಕ್ಕೆ ನಿಮಗೆ ಅದನ್ನು ಕೇಳ್ಕೊತೀನಿ. ಈಗ ಬನ್ನಿ ನೋಡಿ, ಮಡಿಕೆ ಇಲ್ಲಿ ನೋಡಿ, ಮಡಿಕೆ ಹೊಡೆದೋಗ್ಬಿಟ್ಟೈತೆ. ಉಂಡಿ ತೊಗೊಂಡಿದ್ದ, ಅದು ಹೊಡೆದೋಗ್ಬಿಡ್ತಲ್ಲ, ಅದಕ್ಕೆ ನಂಗೆ ಕೊಟ್ಟವನೀಗ. ಇದನ್ನು ಪುಡಿ ಮಾಡಿ ನಿಮಗೆ ಸಿಗ್ತೀನಿ ರೀ ಫ್ರೆಂಡ್ಸ್. ಹಂಗೆ ಸೊ ಫ್ರೆಂಡ್ಸ್ ನೋಡಿ, ಪುಡಿ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಒಂದು ನಿಮಿಷ ಹಂಗೆ. ಆದರೆ ಇಲ್ಲಿ ಸ್ವಲ್ಪ ದಪ್ಪ ಇದಾವೆ, ಅದೆಲ್ಲ ಸೆಗ್ರಿಗೇಟ್ ಮಾಡಿಬಿಡೋದ, ಇಲ್ಲಾಂದರೆ ಹಕ್ಕಿಗಳು ತಿನ್ನೋಕ್ಕೆ ಹೋಗಲ್ಲ. ಅದಕ್ಕೆ ಹಾಕ್ತಿದ್ದೀನಿ. ಮತ್ತೆ ಇನ್ನೂ ಸಣ್ಣಕ್ಕೆ ಹೊಡಿಬೇಕು, ಜಜ್ಬೇಕಲ್ಲ, ಅದಕ್ಕೆ ನೋಡಿ ಒಂದಿಷ್ಟು ಸಾಕು. ಇದನ್ನು ಇಲ್ಲಿ ಇಕ್ಕಿದ್ದೀನಿ, ಹಂಗೆ ಇದೆ. ಹಕ್ಕಿಗಳನ್ನೆಲ್ಲ ಆಚೆ ಬಿಡ್ತೀನಿ. ಸೊ ಫ್ರೆಂಡ್ಸ್, ಈಗ ಹಕ್ಕಿಗಳನ್ನೆಲ್ಲ ಆಚೆ ಬಿಡೋದ. ಬನ್ನಿ, ಎಲ್ಲ ಹೊರಡಾಗಿ ಬೆಚ್ಚಗಿದ್ದಾವೆ. ಹಂಗೆ ಇದು ಮೊಟ್ಟೆನ ಎತ್ತಿಕ್ಕಿದ್ದೀನಿ. ಏನು ತಿಕ್ಕೆ ಅಂತ ಅದು ಹಂಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಒಂದೊಂದಾಗಿ ಎತ್ಕೊಂಡು ಹೋಗಿ ಆಚೆಗಡೆ ಬಿಡೋದ. ಈಗ ಮಕ್ಷಿನ ಎತ್ಕೊಂಡಿದ್ದೀನಿ. ಒಂದೊಂದಾಗಿ ನೋಡಿ, ಇದು ಹಿಂಗೆ ಮಾಡ್ತೈತೆ ಸ್ವಲ್ಪ ದಿವಸದಿಂದ. ಆಚೆಗಡೆ ಬಿಟ್ಟರೆ ಹಂಗೆ ಎದ್ದೊಂಟೋಗೋದು. ಇಲ್ಲೇ ಬಿಟ್ಬಿಟ್ಟೆ. ಏನು ಮಾಡ್ತಾವೆ, ಪಿಕ್ಕೆ ಇಕ್ಕರೆ ಎತ್ತು ಹಾಕ್ಬೇಕು ನಾನೇ, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಒಂದೊಂದಾಗೆ ಮಾಡೋದಾಗಿದೆ. ಇದು ಇಲ್ಲೇ ಬಿಟ್ಟೆ. ಮತ್ತು ಇನ್ನೊಂದು ಇದನ್ನು ಮಾತ್ರ, ಅದು ಅಲ್ಲ, ಆ ಕಡೆ ಸೈಡಿಗೆ ಹೋಗ್ಬಿಡೋದ. ನೋಡಿ, ಇಲ್ಲಿ ಆರ್ತಾ ಐತೆ. ಬಿಸಿಲು ಮೇಲೆ ಸರಿಯಾಗಿ ಹೊಡಿತೈತೆ ಹಕ್ಕಿಗಳಿಗೆ, ಅದಕ್ಕೆ ಈ ಕಡೆ ಸೈಡಿಗೆ ನೋಡಿ ಅಕ್ಕಿ ಇಳಿತೈತೆ. ಶ್ಯಾಡೋದಲ್ಲಿ ತೋರಿಸ್ತಿದ್ವಿ. ಮತ್ತೇನು ಟಾಪಿಕ್ ಅಂದರೆ, ಅದು ನಿಮ್ಗೆ ಹೇಳಿದ್ದೆ, ಮಡಕೆನ ಜಜ್ಜಿ ಈ ಥರ ಮಣ್ಣು ಮಾಡಿದ್ದೀನಿ ಅಂತ. ನೋಡೋದು ಯಾವುದು ತಿನ್ನೋಕ್ಕೆ ಹೋಗ್ತಿಲ್ಲ. ಸ್ವಲ್ಪ ಕರಿಯೋದ. ಬನ್ನಿ ಬಾ. ಅವ್ ಬರ್ತಿಲ್ಲ. ಇದರಿಂದ ಏನು ಉಪಯೋಗ ಅಂದರೆ, ಮಡಿಕೆ ಮಾಮೂಲಿ ಗೊತ್ತಿರ್ಬೋದು, ಮಣ್ಣಿಂದ, ಒಳ್ಳೆ ಮಣ್ಣಿಂದನೇ ಮಾಡ್ತಾರಲ್ವ, ಅದರಲ್ಲಿ ಫುಲ್ಲು ಪ್ರೋಟೀನ್ ಎಲ್ಲ ಸಿಗುತ್ತೆ ಹಕ್ಕಿಗಳಿಗೆ ಅಂತ ನಾನು ಅದನ್ನು ಇಸ್ಕೊಂಡು ಮಾಡಿದ್ದೀನಿ. ಹಂಗೆ ಮಾಮೂಲಿ ಮಣ್ಣು ತಿನ್ನುತ್ತೆ, ಇದು ತಿನ್ನುತ್ತೆ. ಅದೇನು ನಮ್ಮ ಹಕ್ಕಿಗಳಿಗೇನು ತೊಂದರೆ ಆಗಲ್ಲ. ಇನ್ನೂ ಜಾಸ್ತಿನೇ, ಇನ್ನೆಲ್ಲ ವೀಕ್ ಥರ ಆಗಿದ್ರು ಎಲ್ಲ ಚೆನ್ನಾಗಾಗುತ್ತೆ ಹಕ್ಕಿಗಳಿಗೆ. ಅದಕ್ಕೆ ನಾನು ತಗೊಬಂದು ಇದು ಮಾಡಿದ್ದೀನಿ. ಅದು ಇನ್ನೂ ಅರ್ಧ ಇದ್ದಾವಲ್ಲ, ಅದನ್ನು ಫುಲ್ಲು ಪುಡಿ ಮಾಡಬೇಕು. ಮಾಡೋದ. ಈಗ ಅದಕ್ಕೆ ತಿನ್ನಬೇಕಂದ್ರೆ ಈಗ ಒಂದು ನಿಮಿಷ ಹಂಗೆ ತಡೀರಿ. ಗೋಧಿ ತತ್ತೀನಿ, ಅವಾಗ ಅದರೊಳಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಗ ಸ್ವಲ್ಪ ತಿನ್ನುತ್ತೆ. ಈಗ ಇಲ್ಲಿ ಗೋಧಿ ತಗೊಬಂದು ಸಿಗ್ತೀನಿ ಫ್ರೆಂಡ್ಸ್. ಈಗ ನೋಡಿ, ಜೋಳ ತಂದಿದ್ದೀನಿ ನೋಡಿ. ಅದು ಎಲ್ಲ ಎದ್ದು ಬಂದೈತೆ ಕೈ ಮೇಲೆ. ಜೋಳ ಅಂದರೆ ನೋಡಿ ಹಿಂಗೆ ಓಡಿ ಬರ್ತಾವೆ ಹಕ್ಕಿಗಳು. ಫೋಕಸ್ ಆಯ್ತು ನೋಡಿ, ಇವಾಗ ಬಂದೈತೆ. ಅದನ್ನೇ ಜೋಳ ಕಲ್ಲಿಗೆ ಹಾಕಿದ್ರೆ ತಿಂದೇ ತಿಂತಾವೆ ಹಕ್ಕಿಗಳು. ಬಾ.
ಈ ಥರ ಮಿಕ್ಸ್ ಮಾಡಿ ಇಲ್ಲಿ ಹಿಂಗೆ ಆ ಜೋಳದ ಜೊತೆ ಒಂದು ಸ್ವಲ್ಪ ಆದ್ರೂ ಎತ್ತುತ್ತೆ ನೋಡಿ. ಈ ಥರ ಡೈಲಿ ಒಂದು 2-3 ದಿವಸ ಆ ಥರ ಜೋಳ ಬಂದರೆ ಅದೇ ತಿಂತಾವೆ ಹಕ್ಕಿಗಳು. ಹಂಗೆ ಮಣ್ಣೇನಾರು ಇಷ್ಟ ಆದರೆ ಅವು ನಾನು ಹೇಳೋದೇ ಬೇಡ, ಇಕ್ಕಕ್ಕೆ ನಾನು ಇಕ್ಕಲಿ ಅಂತಲೇ ಕಾಯ್ತಿರ್ತವೆ. ಇದ್ರೇನ ಇಕ್ಕಿದ ತಕ್ಷಣ ಬಂದು ತಿಂತಿರ್ತವೆ. ಅದು ಯಾವ ಹಕ್ಕಿಗಳು ತಿಂತವೆ ಅಂದರೆ ಮೊಟ್ಟೆ ಇಕ್ಕಿದ ಹಕ್ಕಿಗಳು, ಮರಿ ಮಾಡ್ತಾವಲ್ಲ ಅಂಥ ಹಕ್ಕಿಗಳು ತಿಂತವೆ ಜಾಸ್ತಿ ಮಣ್ಣುಗಳು. ಇಲ್ಲಾಂದರೆ ವೀಕ್ ಆಗಿರ್ತಾವಲ್ಲ ಅವು ತಿಂತಾವೆ ಅಷ್ಟೇ ಫ್ರೆಂಡ್ಸ್. ಹಂಗೆ ಆಮೇಲೆ ಮೊಟ್ಟೆ ತಾಚೆ ಇಕ್ಕಿದೆ ಹೇಳ್ತೀನಿ ಅಂತ ಅಂದಿದ್ದೆ. ಏನಂದರೆ ಮೊಟ್ಟೆ ಮರಿ ಆಗೈತೆ ಮೊಟ್ಟೆ ಒಳಗೆ, ಅದೇ ಸತ್ತೋಗ್ಬಿಟ್ಟೈತೆ. ಅದನ್ನು ಬೇಕಾದ್ರೆ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಇಲ್ಲ ದೊಡ್ಡ ವೀಡಿಯೋದಲ್ಲೇ ನಿಮಗೆ ತಿಳಿಸ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೆಂಗೆ ಏನಾರ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಗೈಸ್. ಬಾಯ್.